आचार्यः शिवाचार्यशिखामणिः यो वीरशैवसिद्धान्तं स्थापयामास भूतले। ಉಳ್ಳವರು ಶಿವಾಲಯ ಮಾಡುವರಯ್ಯ, ನಾನೇನು ಮಾಡಲಿ ಬಡವನಯ್ಯ. ಎನ್ನ ಕಾಲೇ ತುಂಬ ದೇಹವೇ ದೇಗುಲ, ಎನ್ನ ಶಿರವೇ ಬಣ್ಣ ಕಲಶವಯ್ಯ. ಕೂಡಲ ಸಂಗಮ ದೇವ, ಸಾವಿರ ಕಳೆವುಂಟು ಜಂಗಮ ಕಳೆವಿಲ್ಲ. ಇವತ್ತಿನ ಈ ಒಂದು ಪಾಠದಲ್ಲಿ ಪ್ರಪ್ರಥಮವಾಗಿ ಪ್ರಾತಸ್ಮರಣೀಯರಾಗಿರ್ತಕ್ಕಂಥ ಜಗದಾದಿ ಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯರನ್ನ ಎನ್ನರು ಮಂದಿರದಲ್ಲಿ ಪ್ರತಿಷ್ಠಾಪಿಸಿಕೊಂಡು ಈ ಒಂದು ಪಾಠದ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಪರಮ ಪೂಜನೀಯ ಸದ್ಗುರು ಶ್ರೀ ಶರಣಬಸವ ಮಹಾಸ್ವಾಮೀಜಿಯವರ ಶ್ರೀಚರಣಕ್ಕೆ ಅನಂತ ಕೋಟಿ ಪ್ರಣಾಮ ಸಲ್ಲಿಸಿ, ಉಪಸ್ಥಿತರಿದ್ದಂಥ ಎಲ್ಲ ಮಹಾತ್ಮರಿಗೆ ಅನಂತ ಶರಣಾರ್ಥಿಗಳು. ಮಹಾತ್ಮರೇ, ಇವತ್ತು ದಿವಸ ನಾವು ಇಷ್ಟಲಿಂಗ ಪೂಜಾ ಮಾಡುವ ರೀತಿ ಯಾವುದು, ಸಂಕ್ಷಿಪ್ತವಾಗಿ ಅದರ ಸಂಕ್ಷಿಪ್ತವಾದಂಥ ಮಂತ್ರಗಳೇನು, ಇದೆಲ್ಲವನ್ನ ನೋಡಬಹುದಾಗಿದೆ. ಅದರ ಒಂದಿಷ್ಟು ಪರಿಚಯ, ಸೂಕ್ಷ್ಮ ಪರಿಚಯವನ್ನು ನಾವು ಮಾಡಿಕೊಳ್ಳಕ್ಕೆ ಪ್ರಯತ್ನ ಮಾಡ್ತೀನಿ. ನೀವು ರುದ್ರಾನು ಕೂಡ ಹೇಳ್ಬೋದು ಈ ಒಂದು ಶ್ರೀ ಇಷ್ಟಲಿಂಗ ಪೂಜೆಯಲ್ಲಿ. ಆ ರುದ್ರವನ್ನು ಕೂಡ ನಿಮಗೆ ಕಲಿಸುವಂತ ಪ್ರಯತ್ನ ಈ ವಾರದಲ್ಲಿ ಮಾಡೋಣ. ಅದ್ರ ಜೊತೆಗೆ ಸಂಕ್ಷಿಪ್ತವಾದಂಥ ಈ ನಾವು ಇಷ್ಟಲಿಂಗ ಪೂಜೆ ಬೇಕಾದಂಥ ಸಾಮಗ್ರಿಗಳು, ಅಷ್ಟೋಪಚಾರ ಇರ್ಬೋದು, ಪಂಚೋಪಚಾರ ಇರ್ಬೋದು, ಷೋಡಶೋಪಚಾರ ಇರ್ಬೋದು, ಇವೆಲ್ಲವನ್ನ ಮಂತ್ರವನ್ನ ಸಂಕ್ಷಿಪ್ತವಾಗಿ, ಪಂಚೋಪಚಾರ ಸಾಕು. ಈ ಪಂಚೋಪಚಾರ ಪೂಜೆಯಿಂದ ಪೂಜೆ ಮಾಡಿದರೆ ಸಂಕ್ಷಿಪ್ತ ಪೂಜೆ ಅಂತ ಆಗ್ತದೆ. ಅದಕ್ಕೆ ಈ ಒಂದು ಇಷ್ಟಲಿಂಗ ಅಂತ ಹೇಳ್ತೀವಿ ನಾವು. ಈ ಇಷ್ಟಲಿಂಗ ಬಗ್ಗೆ ನಾವು ಮೊದಲು ತಿಳ್ಕೊಬೇಕಾದ್ರೆ ನಾವು ಸಿದ್ಧಾಂತ ಶಿಖಾಮಣಿ ಒಂದು ಶ್ಲೋಕ ಹೇಳ್ತೀವಿ. ವೇದಶಾಸ್ತ್ರ ಪುರಾಣೇಶು ಕಾಮಿಕಾದ್ಯಾಗಮೇಶು ಚ ಲಿಂಗಧಾರಣಮಾಖ್ಯಾತಂ ವೀರಶೈವಸ್ಯ ನಿಶ್ಚಯಾತ್. ಏನ್ ಹೇಳ್ತಾರೆ ಈ ಮಂತ್ರದಲ್ಲಿ ಅಂತಂದ್ರೆ, ಈ ಲಿಂಗಧಾರಣೆ ಅಂತಕ್ಕಂಥದ್ದು, ಈ ಲಿಂಗಧಾರಣೆ ಬಗ್ಗೆ ಮತ್ತು ಆ ಲಿಂಗದಲ್ಲಿ ನಿಷ್ಠೆ ಇರಬೇಕಂತಂದ್ರೆ, ನಿಷ್ಠೆ ಬರಬೇಕಂತಂದ್ರೆ ಮೊದಲು ಲಿಂಗದ ಬಗ್ಗೆ ಒಂದಿಷ್ಟು ತಿಳ್ಕೊಳ್ಬೇಕು ಅಂತ. ಲಿಂಗ ಅಂತಂದ್ರೆ ಏನು? ಈಗ ವೇದಶಾಸ್ತ್ರ ಪುರಾಣೇಶು ಕಾಮಿಕಾದೇಶು ಚ ಲಿಂಗಧಾರಣ ಮಾಖ್ಯಾತಂ ವೀರಶೈವಶ ನಿಶ್ಚಯಾತ್ ಅಂತ ಹೇಳಿದೀವಿ ನಾವು. ಅಂತಂದ್ರೆ ಈ ಲಿಂಗ ಎಷ್ಟು ಪುರಾತನದ್ದು ಅಂತಕ್ಕಂಥದ್ದು. ಪರಪ್ಪ ಮಂಜೋದಾರ ಕಾಲದಲ್ಲಿ ಉತ್ಖನನ ಮಾಡೋದ್ನಾಗ ಅಲ್ಲಿ ಕಂಡಂತ ಚಿಕ್ಕ ಚಿಕ್ಕ ಲಿಂಗಗಳು ನೋಡ್ತೀವಿ ನಾವು. ಇತಿಹಾಸದಲ್ಲಿ ಸಾಕಷ್ಟು ಪುರಾವೆಗಳಿದ್ದಾವೆ. ಅದಕ್ಕೆ ಈ ಲಿಂಗಧಾರಣ ಬಗ್ಗೆ ನಾವು ನಿಷ್ಠೆ ಬರ್ಬೇಕಂದ್ರೆ ಮೊದಲು ಲಿಂಗದ ಬಗ್ಗೆ ಒಂದಿಷ್ಟು ತಿಳಿದುಕೊಳ್ಬೇಕು ಅಂತಕ್ಕಂಥದ್ದು. ಮತ್ತು ಇದರ ಪ್ರಯೋಜನ ಏನು, ಮತ್ತು ಈ ಒಂದು ಅನಿಷ್ಟವನ್ನು ಹೇಗೆ ದೂರ ಮಾಡ್ತದೆ ಇದು ಇಷ್ಟಲಿಂಗ ಅಂತ ಹೇಳ್ತಾರೆ. ಅದಕ್ಕೆ ಪ್ರಯೋಜನಂ ಅನಿರ್ದಿಷ್ಟ ಮಂದೋಪಣ ಪ್ರವರ್ತತೆ ಅಂತಕ್ಕಂಥ ಪ್ರಯೋಜನ ಅಂತ ಹೇಳ್ತಾರೆ. ಅಂತಂದ್ರೆ ಈ ಪ್ರಯೋಜನ ಇಲ್ಲ ಅಂತಂದ್ರೆ ಯಾವ ಒಬ್ಬರು ಇದನ್ನ ಮಾಡ್ಲಿಕ್ಕಿಲ್ಲ, ಹುಚ್ಚ ಸಹಿತ ಈ ಕೆಲಸ ಮಾಡೋದಿಲ್ಲ ಅಂತ. ಅದಕ್ಕೆ ಪ್ರತಿಯೊಂದಕ್ಕೂ ಆ ಪ್ರಯೋಜನ ಇದೆ. ಇಷ್ಟಲಿಂಗ ಅಂತೂ ಬಹಳ ಅದ್ಭುತವಾದ, ಇದರಿಂದ ನಮಗೆ ಲಾಭ ಇದೆ ಅಂತಕ್ಕಂಥದ್ದು ಆಧ್ಯಾತ್ಮ ದೃಷ್ಟಿಯಲ್ಲಿ. ಹಿಂಗಾಗಿ ಈ ಒಂದು ಲಿಂಗ ಪೂಜೆ ಮಾಡುವ ಪದ್ಧತಿ ನಮ್ಮ ದೇಶದೊಳಗೆ ಹೆಂಗಪ್ಪ ಅಂತಂದ್ರೆ, ಯಾವಾಗ ಬಂತು ಅಂತ ನಮಗೆ ಒಂದು ಪ್ರಶ್ನೆ ಬರ್ತದೆ. ಇದು ಯಾವಾಗ ಬಂತಪ್ಪ ಅಂದ್ರೆ ಸಾವಿರ ವರ್ಷದ ಹಿಂದೆ. ಎಲ್ಲ ಇತಿಹಾಸ
ಮಾಡ್ತಿರಲ್ಲ, ಆ ಉತ್ಖನನ ಮಾಡುವಾಗ ಅಲ್ಲಿ ಅನೇಕ ವಸ್ತುಗಳು ಸಿಗ್ತವೆ. ಅದರಲ್ಲಿ ಏನಪ್ಪಾ ಅಂತಂದ್ರೆ ಒಂದು ಚಿಕ್ಕ ಚಿಕ್ಕ ಲಿಂಗ ಕೂಡ ಸಿಗ್ತವೆ. ಏಕದಮ್ ಚಿಕ್ಕ ಚಿಕ್ಕ ನಾವೇನೋ ಇಷ್ಟಲಿಂಗದಲ್ಲಿ ಹಾಕೋತೀವಲ್ಲ, ಆ ಇಷ್ಟಲಿಂಗ ದಾನ ಮಾಡ್ತೀವಿ. ಆ ಇಷ್ಟದಲ್ಲಿ ಲಿಂಗ ಇರ್ತಕ್ಕಂಥ ಒಂದು ಸಣ್ಣ ಸಣ್ಣ ಲಿಂಗದ ಇರ್ತವ್ರೆ, ಅದನ್ನ ಮೇಲೆ ಕಂತೆ ಮಾಡಿರ್ತೀವಿ ನಾವು, ಅದೇ ಇಷ್ಟಲಿಂಗ. ಅಂತ ಲಿಂಗಗಳು ಆ ಕಾಲಕ್ಕಾಲಿ ಉತ್ಖನನ ಮಾಡುವಾಗ ಸಿಕ್ಕು. ಅಂದ್ರ ಆ ಅಧ್ಯಯನ ಮಾಡಿದಂತ ಯಾರಪ್ಪ ಅಂದ್ರ ಅಲ್ಲಿ ಸರ್ ಜಾನ್ ಮಾರ್ಷಲ್ ಅಂತ ಒಬ್ಬ ವ್ಯಕ್ತಿ, ಅವನು ಸಂಶೋಧನೆ ಮಾಡ್ತಾನ. ಆ ಸಂಶೋಧಕ ಹೇಳ್ತಾನ, ಈ ಸಣ್ಣ ಲಿಂಗಗಳ ಹೆಂಗಪ್ಪ ಅಂದ್ರೆ ಇದು ದೇವಸ್ಥಾನ ಪ್ರತಿಷ್ಠಾಪನೆ ಮಾಡತಕ್ಕಂಥ ಲಿಂಗ ಅಲ್ಲ ಅಂತ ಹೇಳ್ತಾನ ಅವನು. ಅಂದ್ರೆ ಈಗ ನಾವು ಮಾಡುವಂತ ಇಷ್ಟಲಿಂಗದ ಇಷ್ಟಲಿಂಗನ ಅವಾಗ ಗೊತ್ತ, ಅವೇ ಇಷ್ಟಲಿಂಗ, ಅದಕ್ಕಿಂತ ಬುಡದಲ್ಲಿ ಈ ಒಂದು ಇಷ್ಟಲಿಂಗ ಪದ್ಧತಿ ಇತ್ತಪ್ಪ ಅಂತ. ಅಂದ್ರೆ ಆ ಕಾಲದಲ್ಲೇ ಇದು ಅಸ್ತಿತ್ವದಲ್ಲಿ ಇತ್ತು ಅಂತಕ್ಕಂಥದ್ದನ್ನ ನಾವು ಅರಿಬೇಕಂತ ನೋಡಬಹುದು. ಹಂಗ ಈ ಲಿಂಗ ಅಂತಂದ್ರೆ ಏನು, ಇಷ್ಟಲಿಂಗ ಅಂತಂದ್ರೆ ಏನು ಅಂತಕ್ಕಂಥದ್ದು. ಇಷ್ಟಲಿಂಗ ಅಂತಂದ್ರೆ ಅದು ಪರಮಾತ್ಮನ ಒಂದು ಸ್ವರೂಪ, ಪರಮಾತ್ಮನ ಕುರುಹು. ನಮ್ಮ ಗುರು ಹೇಳ್ತಾರಲ್ಲ, ಆ ಇಷ್ಟಲಿಂಗ ಅಂತಂದ್ರೆ ಆ ಪರಮಾತ್ಮನ ಕುರುಹು, ಅರಿವು ಮಾಡ್ಕೊಳ್ಳೋದು ಕುರು, ಆ ಒಂದು ಭಗವಂತನ ಲಿಂಕ್ ಅಂತ ಹೇಳ್ತಾರೆ. ಈಗ ನೀವು ಹೇಗೆ ಒಂದು ಲಿಂಕದಲ್ಲಿ ಓಪನ್ ಆಗಿದ್ದೀವಿ, ಓಪನ್ ಆಗಿ ನಾವೆಲ್ಲ ಪ್ರೋಗ್ರಾಮ್ ನೋಡ್ತಾ ಇದ್ದೀವಿ, ಆ ರೀತಿಯಾಗಿ ಆ ಲಿಂಕ್ ಇದ್ರೆ ಮಾತ್ರ ಆ ಭಗವಂತನ ನಮ್ಗ ಸಂಪರ್ಕ ಇರ್ತದ, ಅನುಸಂಧಾನ ಮಾಡಬಹುದು ಅಂತಕ್ಕಂಥದ್ದು. ಅದಕ್ಕೆ ಇಷ್ಟಲಿಂಗ ಅಂತಂದ್ರೆ ಪರಮಾತ್ಮನ ಸ್ವರೂಪದ ಒಂದು ಕುರುಹು ಅಂತಕ್ಕಂಥದ್ದು. ಆ ಭಗವಂತನ ನಮಗ ನಡುವೆ ಇರ್ತಕ್ಕಂಥ ಒಂದು ಸೇತುವೆ ಲಿಂಗ ಅಂತ ಹೇಳ್ಬೋದು. ಲಯಂ ಗಚ್ಚತಿ ಯತ್ರ ಇವ ಜಗತ್ತೇ ಚರಾಚರಂ ಪುನಃ ಪುನಃ ಸಮುತ್ಪನ್ನ ಉತ್ಪತ್ತಿ ತಲ್ಲಿಂಗಂ ಬ್ರಹ್ಮ ಶಾಶ್ವತಂ ಅಂತ ಸಿದ್ಧಾಂತದಲ್ಲಿ ನೋಡ್ತೀವಿ ನಾವು. ಈಗಂದ್ರೆ ಏನಪ್ಪಾ ಅಂದ್ರೆ, ಯಾವುದರಿಂದ ಈ ಜಗತ್ತು ಸೃಷ್ಟಿಯಾಗಿದೆ, ಯಾವುದರಲ್ಲಿಯೇ ಈ ಜಗತ್ತು ಲಯ ಆಗ್ತದಲ್ಲ, ಅದು ಲಿಂಗ. ಹಿಂಗ ಈ ಒಂದು ದೃಷ್ಟಿಯೊಳಗ ಅಲ್ಲಿ ಹೇಳ್ತಾರೆ, ಅಂದ್ರೆ ಜಗತ್ತು ಸೃಷ್ಟಿ ಪೂರ್ವದಲ್ಲಿ ಇತ್ತು, ಜಗತ್ತಿನ ಸೃಷ್ಟಿ ಪೂರ್ವದಲ್ಲಿ ಕೂಡ ಈ ಲಿಂಗ ಇತ್ತು ಅಂತಕ್ಕಂಥದ್ದು. ಜಗತ್ ಪ್ರಳಯ ಆದ್ರೂ ಇರ್ತದೆ, ಅದೇ ಲಿಂಗ ಅಂತ. ಸಾಕಾರ ರೂಪದಲ್ಲಿ ಪ್ರಪ್ರಥಮವಾಗಿ ಜಗತ್ತಿಗೆ ಕಂಡದ್ದೇ ಈ ಲಿಂಗ ರೂಪ ಅಂತಕ್ಕಂಥದ್ದು. ನಮ್ಮ ಗುರುಗಳು ಹೇಳ್ತಾ ಬರ್ತಾರೆ. ನಾವು ನಮ್ಮ ಟೆರೆಸ್ ಮೇಲೆ ಹೋಗಿ ಒಂದಿಷ್ಟು ಮೇಲ್ ನೋಡಿದ್ರೆ ಈ ಆಕಾಶ ಅಂತಕ್ಕಂಥದ್ದು ಲಿಂಗದ ಆಕಾರನೇ ಇದೆ. ಅಂದ್ರೆ ಈ ವಿಶ್ವ ಏನ ಹಂಗ ಬಂದ್ರೆ ಲಿಂಗದ ಆಕಾರ ಇರ್ತಕ್ಕಂಥದ್ದು. ಅಂತ ಆ ಲಿಂಗವನ್ನ, ಆ ಒಂದು ಶಿವಶಕ್ತಿ ತತ್ವ ಅದು, ಅಂತ ಒಂದು ತತ್ವವನ್ನ ಲಿಂಗ ಲಿಂಗ ಅಂತ ಹೇಳ್ತೀವಿ ನಾವು. ಅಂದ್ರೆ ಆ ನಿರಾಕಾರವಾಗಿದ್ದಂತ ಪರಮಾತ್ಮನ ಒಂದು ಏನ ಕುರುವದ, ಆ ಪರಮಾತ್ಮ ಅವನು ವಿಶ್ವವ್ಯಾಪಿದಾನ. ಆ ನಿರಾಕಾರವಾಗಿರ್ತಕ್ಕಂಥ ಪರಮಾತ್ಮ ಲಿಂಗ ರೂಪದಲ್ಲಿ ಮೊದಲ ಪ್ರಪ್ರಥಮದಲ್ಲಿ ಪ್ರಕಟಾದಂತ, ಆ ಪ್ರಪ್ರಥಮದಲ್ಲಿ ಪ್ರಕಟವಾಗಿರ್ತಕ್ಕಂಥ ಲಿಂಗವನ್ನು ನಾವು ಪೂಜೆ ಮಾಡ್ತಾ ಇದ್ದೀವಂತ, ಆ ವಿಶ್ವವನ್ನೇ ಪೂಜೆ ಮಾಡ್ತಾ ಇದ್ದೀವಿ. ಆ ವಿಭವವಾಗಿರ್ತಕ್ಕಂಥ ಪರಮಾತ್ಮನೇ ನಾವು ಪೂಜೆ ಮಾಡೋದು ಅಂತ. ಏನಾಗಿದೆ ಅಂದ್ರೆ ಅಪರಿಚಿನ್ನ ಅವ್ಯಕ್ತಂ ಲಿಂಗಂ ಬ್ರಹ್ಮ ಸನಾತನಂ. ಅಪರಿಚಿನ್ನದಾನೆ, ಅವ್ಯಕ್ತನಿದ್ದಾನೆ, ಲಿಂಗ ಬ್ರಹ್ಮ ಸನಾತನಂ. ಮತ್ತೆ ಉಪಾಸನಾರ್ಥ ಪರಿಚ್ಛಿನ್ನಂ ಸ್ವಮಾಯ ಅಂತ ಸಿದ್ಧಾಂತ ನೋಡ್ತಾ ಇರ್ತೀವಿ ನಾವು. ಪರಮಾತ್ಮ ಹೆಂಗಿದ್ದಾನೆ, ಅವನು ವಿಭುವಾಗಿದ್ದಾನೆ, ವಿಶ್ವವ್ಯಾಪಿಗಿದ್ದಾನೆ, ಜಗತ್ತೆಲ್ಲ ವ್ಯಾಪಿಸಿದ್ದಾನೆ. ಸರ್ವಂ ಕಲ್ವಿದಂ ಬ್ರಹ್ಮ ಅಂತ ಹೇಳ್ತೀವಿ, ಎಲ್ಲದರಲ್ಲೂ ಭಗವಂತ ಇದ್ದಾನೆ. ಅವನು ಹೇಗಿದ್ದಾನೆ ಅಂತಂದ್ರೆ ಸನಾತನವಾಗಿದ್ದಾನೆ, ನಿತ್ಯ ನೂತನ, ಈಗೂ ಇದ್ದಾನೆ, ಮೊದಲು ಇದ್ದಾನೆ, ಯಾವಾಗಲೂ ಇದ್ದಾನೆ. ಅದು ನಿತ್ಯ ನೂತನ, ಸನಾತನ ನಿತ್ಯ ನೂತನ. ಹೀಗೆ ಅವನು ಪರಬ್ರಹ್ಮನಾಗಿದ್ದಾನೆ ಅಂತ ಶಿವ ಅಂತೀವಿ, ಪರಬ್ರಹ್ಮ ಅಂತೀವಿ. ಆದ್ರೆ ಅವನು ಉಪಾಸನಾರ್ಥ, ಉಪಾಸನೆ ಅಂದ್ರೆ ಉಪಾಸನೆಗೋಸ್ಕರವಾಗಿ ಅವನು
ನಾವೇನೋ 8ನೇ ವರ್ಷದಲ್ಲಿ ಲಿಂಗ ದೀಕ್ಷಾ ಅಂತಲ್ಲ, ಅದಕ್ಕಿಂತ ಪೂರ್ವದಲ್ಲಿ ಕೂಡ ಈ ಲಿಂಗ ಧಾರಣೆ ಆಗ್ತದೆ. ಇಷ್ಟಲಿಂಗ ಪೂಜೆ ಅಂತಂದ್ರೆ ಈ ಒಂದು ಸನಾತನ ಧರ್ಮದಲ್ಲಿ, ಸನಾತನ ವೀರಶೈವ ಒಂದು ಗುರು ಪರಂಪರೆ. ಯಾಕಂದ್ರೆ ಈ ಜಗತ್ತಿನಲ್ಲಿ ಗುರು ಪರಂಪರೆ ಅಂತಕ್ಕಂಥದ್ದು ಈ ಒಂದು ಜಗದ್ಗುರು ಪಂಚಾಚಾರ್ಯ ಪರಂಪರೆ ಗುರು ಪರಂಪರೆ, ಇನ್ನುಳಿದೆಲ್ಲ ಪಂಥಗಳವು. ಆದರೆ ಗುರು ಪರಂಪರೆ ಅಂತಕ್ಕಂಥದ್ದು ಈ ಒಂದು ಸನಾತನ ವೀರಶೈವ ಧರ್ಮ ಮಾತ್ರ. ಅಂತ ಒಂದು ಇಷ್ಟಲಿಂಗ ಪೂಜೆಯನ್ನ ಈ ಧರ್ಮದಲ್ಲಿ ತನ್ನದೇ ಆಗಿರತಕ್ಕಂಥ ಒಂದು ಪ್ರಧಾನ ಮಹತ್ವವನ್ನು ಪಡೆದುಕೊಂಡಿದೆ. ಪ್ರಧಾನ ಮಹತ್ವ ಅಂದ್ರೆ ಅದಕ್ಕಿಂತಲೂ ಈ ಪರಂಪರೆಯಲ್ಲಿ ಈ ಒಂದು ವಿಶಿಷ್ಟವಾದಂತ ಲಕ್ಷಣ ಇರುವುದನ್ನು ನಾವು ಕಾಣ್ತೇವೆ. ಮತ್ತು ಅದನ್ನು ತಿಳ್ಕೊಳ್ಬೇಕು ನಾವು ಪ್ರತಿಯೊಬ್ಬರು. ಹೆಂಗಪ್ಪ ಅಂತಂದ್ರೆ ಈ ಪ್ರಪಂಚದಲ್ಲಿ ಬಹುತೇಕ ಧರ್ಮಗಳನ್ನ ನೋಡ್ತಾ ಇರ್ತೇವೆ. ಸಾಕಷ್ಟು ಧರ್ಮಗಳಿದಾವೆ. ಧರ್ಮ ಅಂದ್ರೆ ಪಂಥಗಳು ಇವೆಲ್ಲದಾವೆ. ಆ ಎಲ್ಲ ಧರ್ಮಗಳಲ್ಲಿ ಸಾಮಾನ್ಯವಾಗಿ ಆ ವ್ಯಕ್ತಿ ಹುಟ್ಟಿದ ತರವ ಏನ್ ಮಾಡ್ತಾರೆ, ನಂತರ ಏನ್ ಮಾಡ್ತಾರೆ, ಆ ಧರ್ಮದ ಸಂಸ್ಕಾರಗಳನ್ನ ಆ ವ್ಯಕ್ತಿಗೆ, ಆ ಮಗುವಿಗೆ ಕೊಡುವಂಥದ್ದು ನೋಡ್ತೇವೆ ನಾವು. ಅವಾಗ ಪ್ರಾರಂಭ ಆಗ್ತವೆ. 8ನೇ ವರ್ಷದಲ್ಲೂ ಈ ರೀತಿಯಾಗಿ ಸಂಸ್ಕಾರಗಳನ್ನ, ಷೋಡಶ ಸಂಸ್ಕಾರ ಅಂತ ಹೇಳ್ತೇವೆ ನಾವು, ಆ ಎಲ್ಲ ಸಂಸ್ಕಾರ ಕಲಿಸುವಂಥದ್ದು ನೋಡ್ತೀವಿ ನಾವು. ಆದ್ರೆ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಧರ್ಮ ಈ ಜಗತ್ತಿನೊಳ ಐತಪ್ಪ ಅಂತಂದ್ರೆ ಆ ಧರ್ಮದಲ್ಲಿ ವ್ಯಕ್ತಿ ಹುಟ್ಟೋಕ್ಕಿಂತ ಮೊದಲೇನೆ, ಅಂದ್ರೆ ಆ ಪ್ರಸವಾಗುವ ಪೂರ್ವದಲ್ಲಿ ಗರ್ಭಧಾರಣೆಯಾದ 8ನೇ ತಿಂಗಳಲ್ಲಿ ನೋಡ್ರಿ, ನಾವೆಲ್ಲ ಏನ್ ಮಾಡ್ತೀವಿ, ಸೀಮಂತ ಕಾರ್ಯ ಮಾಡ್ತೀವಲ್ಲ, ಶ್ರೀಮಂತೋನ್ನಯನ. ಆ 8ನೇ ತಿಂಗಳಲ್ಲಿ ಗರ್ಭಕ್ಕೆ ಲಿಂಗ ಧಾರಣೆ ಮಾಡುವಂತ ಒಂದು ಪದ್ಧತಿ. ಆ ಒಂದು ಗರ್ಭಕ್ಕೆ ಲಿಂಗ ಧಾರಣೆ ಮಾಡಿ ಈ ಒಂದೇನ ಮಾಂಸ ಪಿಂಡ ಇರುತ್ತಲ್ಲ, ಈ ಮಾಂಸ ಪಿಂಡಕ್ಕೆ ಸಂಸ್ಕಾರನ ಒದಗಿಸಿ ಅದನ್ನ ಮಂತ್ರ ಪಿಂಡನ್ನಾಗಿ ಮಾಡಿದಂತ ಒಂದು ವಿಶೇಷವಾಗಿರ್ತಕ್ಕಂಥ ವಿಧಿ ಇದು. ಅಂದ್ರೆ ಅಂಗಗುಣ ತಗೊಂಬಂದಿರ್ತದು, ಆ ಅಂಗಗುಣನ ಕಳೆದು ಆ ಲಿಂಗ ಗುಣಗಳು ಅಲ್ಲಿ ತುಂಬಬೇಕು, ಅರಿವು. ಆ ಲಿಂಗಗುಣ ತುಂಬಿ ಹುಟ್ಟುವಂತ ಕೇವಲ ಅಂಗರೂಪಾಯಿ ಹುಟ್ಟುದಿಲ್ಲ. ಈ ಜಗತ್ತನ್ನ ಪ್ರವೇಶ ಮಾಡ್ಬೇಕಾದ್ರೆ ಅದು ಅಂಗರೂಪಾಯಿ ಕೊಡುದಿಲ್ಲ, ಅದು ಲಿಂಗ ರೂಪಿಯಾಗಿ ಈ ಜಗತ್ತನ್ನ ಪ್ರವೇಶ ಮಾಡಬೇಕೆನ್ನುವ ಉದ್ದೇಶ ಅಂತ. ಅದಕ್ಕೇನ್ ಮಾಡ್ತಾರೆ, ಪ್ರಸವ ಪೂರ್ವದಲ್ಲಿ ಲಿಂಗಧಾರಣೆ ಅಂತ, ಈ ಒಂದು ಆ ಗರ್ಭಕ್ಕೆ ಲಿಂಗಧಾರಣೆ ಸಂಸ್ಕಾರ ಇರುವಂತಹ ಒಂದು ಏಕಮೇವ ಧರ್ಮ ಅಂತಂದ್ರೆ ಜಗತ್ತಿನಾಗ ಈ ಗುರು ಪರಂಪರೆ ಧರ್ಮ ಅಂತ. ಯಾವುದು? ಸನಾತನ ವೀರಶೈವ ಗುರು ಪರಂಪರೆ ಅಂತ. ಅದೇ ರೀತಿಯಾಗಿ ಅದರ ಜೊತೆಗೆ ಭಗವಂತ ನಮಗ ಅತಿ ಸಮೀಪ ಆಗುವಂತಹ, ಅಂದ್ರೆ ಅವನ ಅನುಗ್ರಹ ಸಾನ್ನಿಧ್ಯವನ್ನು ಕೊಡುವಂತಹ ಇದೇ ಒಂದು ಗುರು ಪರಂಪರೆ ಅನ್ನುವಂತಕ್ಕಂಥದ್ದು. ನಮ್ಮ ಕರದಲ್ಲಿ ಇಷ್ಟಲಿಂಗ ಮೂಲಕವೇ ನಮ್ಮ ಅನುಗ್ರಹ ಮಾಡತಕ್ಕಂಥ ಈ ಒಂದು ವಿಶೇಷವಾದಂತಹ ಧರ್ಮ ಯಾವುದು? ಗುರು ಪರಂಪರೆ ಅನ್ನತಕ್ಕಂಥದ್ದು. ಯಾಕಂದ್ರೆ ಗುರು ಹಸ್ತಮಸ್ತಕ ಯೋಜಿತ ನಮಗೆ ಆ ಒಂದು ಪರಂಪರೆಯನ್ನ ಕೊಡ್ತಾ ಬಂದಿರ್ತಾರೆ. ಆ ಒಂದು ಚೈತನ್ಯ ಹರಿದುಕೊಂಡು ಬರ್ತಾ ಇದೆ, ಅದಕ್ಕೆ ಗುರು ಪರಂಪರೆ ಅನ್ನೋದು. ಇನ್ನುಳಿದ ನಾವು ಧರ್ಮದಲ್ಲಿ ನೋಡ್ಬೋದು, ಕೆಲವೊಂದು ಇದರಲ್ಲಿ ಅಲ್ಲೇನ್ ಮಾಡ್ತಾರೆ, 8ನೇ ತಿಂಗಳಲ್ಲಿ ಅಲ್ಲಿಯೂ ಕೂಡ ಉಪದೇಶ ಆಗ್ತದೆ, ಉಪನಯನ ಮತ್ತೇನು ಹೇಳ್ತೀವಿ ನಾವು. ಅಲ್ಲಿ ತಂದೆ ಆಗಿರ್ತಕ್ಕಂಥವನು ಬೋಧನೆ ಮಾಡ್ತಾನೆ ಮಗುವಿಗೆ. ಆದ್ರೆ ಈ ಒಂದು ಸನಾತನ ಗುರು ಪರಂಪರೆಯಲ್ಲಿ ಏನಪ್ಪಾ ಅಂತಂದ್ರೆ ಗುರುವೇ ಮಾಡಬೇಕು. ಪ್ರತಿಯೊಬ್ಬ ಸನಾತನ ಭಾರತೀಯ ಈ ಒಂದು ಗುರು ಪರಂಪರೆಯಲ್ಲಿ ಪ್ರತಿಯೊಬ್ಬರಿಗೂ ದೀಕ್ಷಾ ಅಂತ ಇರ್ತದೆ. ಆ ದೀಕ್ಷಾ ಸಂದರ್ಭದಲ್ಲಿ ಇಲ್ಲಿ ಹೆಂಗಪ್ಪ ಅಂತಂದ್ರೆ ಆ ಗುರುವೇ ಬೋಧನೆ ಮಾಡ್ತಾನೆ ಹಸ್ತಮಸ್ತಕ ಸಂಯೋಗದಿಂದ. ಹೌದಾ? ಹಂಗ ಅಂತ ಒಂದು ಹಸ್ತಮಸ್ತಕ ಸಂಯೋಗದಿಂದ ಗುರು ಪರಂಪರೆ ಇರ್ತಕ್ಕಂಥದ್ದು ಈ ಒಂದು ಪರಂಪರೆಯಲ್ಲಿ ಮಾತ್ರ. ಯಾವುದು? ಸನಾತನ ವೀರಶೈವ ಧರ್ಮದಲ್ಲಿ ಮಾತ್ರ ಅಂತಕ್ಕಂಥದ್ದು. ಅದಕ್ಕೆ ಇಷ್ಟಲಿಂಗ ಅಂತ ನಾವು ನೋಡ್ತೇವೆ. ಈ ಇಷ್ಟಲಿಂಗ ಅಂತಂದ್ರೆ ಏನು? ಇದು ಬಹಳ ಇಷ್ಟ ಸಣ್ಣದ ಅಂತ. ಇಷ್ಟಲಿಂಗ ಅಂತಂದ್ರೆ ಏನು? ಹಂಗೇನಲ್ಲ, ಅದೊಂದು ಅದ್ಭುತವಂತ. ಅದಕ್ಕೆ ನಾವು ನೋಡ್ತೀವಿ ಈಗ, ಅದು ಭಗವಂತನ ಕೊಡುವಂತ ನಾವು ನೋಡ್ತೀವಿ ಈಗ. ಅನೋರಣೀಯಾನ್ ಮಹತೋ ಮಹಿಯಾನ್ ಅಂತ ಹೇಳ್ತೀವಿ ನಾವು. ಅವನು ಅಣುವಾಗಬಲ್ಲ ಮತ್ತು ಮಹತ್ವಾಗಿ ಮಹತ್ತಾಗಿ ಒಂದು
ಸಾಧ್ಯ ಅನ್ನುವಂತ ಒಂದು ಉದಾಹರಣೆಗಂದ್ರೆ, ಈಗ ಒಬ್ಬ ಫೋಟೋಗ್ರಾಫರ್, ಈ ಹಿಂದೆ ಬಹಳ ಹಿಂದಿನ ಕಾಲದಲ್ಲಿ ಫೋಟೋಗ್ರಾಫರ್ ಏನ್ ಮಾಡ್ತಿದ್ದ, ಫೋಟೋ ತೆಗೆದು ನೆಗೆಟಿವ್ ಅಂತಕ್ಕಂಥ ಇರುತ್ತಲ್ಲ, ನೆಗೆಟಿವ್ ಒಂದು ಚಿತ್ರ, ಆ ನೆಗೆಟಿವ್ ಕೊಡ್ತಿದ್ರು ನೋಡ್ರಿ. ಆ ನೆಗೆಟಿವ್ ತಗೊಂಡ ಏನ್ ಮಾಡ್ಬೋದು, ನಾವ ಎಷ್ಟು ಫೋಟೋ ಆದ್ರೂ 5 ಫೋಟೋದ್ ಮಾಡ್ತೀವಿ, 10 ಫೋಟೋದ್ ಮಾಡಿ ದೊಡ್ಡ ಫೋಟೋ ಮಾಡಿಸ್ಬೋದು ನಾವು. ಈಗಾದ್ರೂ ಕೂಡ ನೋಡ್ರಿ, ನಾವು ಫ್ಲೆಕ್ಸ್ ಮಾಡಿಸ್ತೀವಲ್ಲ, ಎಷ್ಟು ದೊಡ್ಡದಾದ್ರೂ ಮಾಡಿಸ್ಬೋದು ನಾವು. ನಮ್ಮ ಸಣ್ಣ ಫೋಟೋ ಕೊಟ್ರೆ ಅದನ್ನ ಎಷ್ಟು ದೊಡ್ಡದಾಗಿ ನಾವು ಫ್ಲೆಕ್ಸ್ಗಳನ್ನ ಕಟೌಟ್ಗಳನ್ನ ಹಾಕ್ಬೋದು ಅಂತ. ಹಂಗ ಆ ರೀತಿಯಾಗಿ ಅನೋರಣೀಯಾನ್ ಮಹತ್ವ ಮಹಿಯಾನ್ ಅಂತಂದ್ರೆ ಅವನು ಅನುವಾಗಬಲ್ಲ, ಇದು ವಿಜ್ಞಾನಕ್ಕಿದ ಬಲ್ಲದಿದು. ಆದ್ರೆ ಇದಕ್ಕಿಂತ ಅತಿ ಸೂಕ್ಷ್ಮ ಅಂತಂದ್ರೆ ಯಾವುದು? ಅಧ್ಯಾತ್ಮ. ಆ ಅಧ್ಯಾತ್ಮದಲ್ಲಿ ಆ ಭಗವಂತ ನಮಗೆ ಸಹಜವಾಗಿ ಆ ಇಷ್ಟಲಿಂಗ ರೂಪದಿಂದ ನಮಗೆ ಆ ಮಹತ್ತಾಗಿರ್ತಕ್ಕಂಥ, ಆ ವಿಶ್ವವಾಗಿರ್ತಕ್ಕಂಥ ಆ ಜಗತ್ತನ್ನ, ಅಂದ್ರೆ ಆ ಭಗವಂತನನ್ನ ಅರಿಯಲು, ಆ ಪರಬ್ರಹ್ಮ ಪರಶಿವನನ್ನ ಅರಿಯಬೇಕಾದ್ರೆ, ಅವನನ್ನು ಕೂಡಬೇಕಾದ್ರೆ, ಆ ಲಿಂಗವೇ ನಾವಾಗಬೇಕಾದ್ರೆ ನಮಗ್ ಮೊದಲೇನ್ ಬೇಕು? ಈ ಒಂದು ಇಷ್ಟಲಿಂಗ ಅಂತಕ್ಕಂಥದ್ದು. ಅಂದ್ರೆ ಇಷ್ಟಲಿಂಗ ಅಂತಂದ್ರೆ ನಮ್ಮ ಇಷ್ಟಾರ್ಥವನ್ನು ಸಿದ್ಧಿ ಮಾಡತಕ್ಕಂಥದ್ದು ಇಷ್ಟಲಿಂಗ ಅಂತ. ನಮ್ಮ ಇಷ್ಟಾರ್ಥ ಯಾವುವು? ನಾವೆಲ್ಲ ಗೃಹಸ್ಥರು, ಹೌದಾ? ಗೃಹಸ್ಥರಿರ್ಬೋದು, ಬ್ರಹ್ಮಚರ್ಯ ಇರ್ಬೋದು, ವಾನಪ್ರಸ್ಥ, ಸನ್ಯಾಸಿ ಇರ್ಬೋದು. ಯಾರ್ಯಾಗಲಿ ಏನಾದ್ರೂ ಒಂದು ಅವ್ರಿಗೆ ಇಷ್ಟಾರ್ಥ ಬೇಕಾಗುತ್ತದ, ಹೌದಾ? ಯಾಕಂದ್ರೆ ವ್ಯವಹಾರಿಕದಲ್ಲಿ ನಾವು ಸಾಕಷ್ಟು ಬೇಕಾಗ್ತದ, ಬೇಕು ಬೇಡುಗಳು, ಆಶೆ ಆಕಾಂಕ್ಷೆ ಇರ್ತಾವ. ಅವೆಲ್ಲವನ್ನು ಇಷ್ಟಾರ್ಥವನ್ನು ಸಿದ್ಧಿ ಮಾಡ್ತಕ್ಕಂಥದ್ದು ಕೂಡ ಯಾವುದು? ಈ ಇಷ್ಟಲಿಂಗವೇ. ಮತ್ತೆ ಮೋಕ್ಷಕ್ಕೆ ನಾವು ಹೋಗ್ಬೇಕಾದ್ರೆ, ಮೋಕ್ಷದ ದಾರಿ ಹಿಡಿಬೇಕಾದ್ರೆ ಅದಕ್ಕಿಂತ ಪೂರ್ವದಲ್ಲಿ ನಮ್ಗೆ ಇವೆಲ್ಲ ಪೂರಕವಾಗಿರ್ತಕ್ಕಂಥವು ಯಾವುವು? ಈ ಇಷ್ಟಲಿಂಗ ಧಾರಣೆ ಅಂತಕ್ಕಂಥದ್ದು. ಆನಂತರ ಧ್ಯಾನ ಇರ್ಬೋದು, ಆನಂತರ ಜ್ಞಾನ ಅಂತಕ್ಕಂಥದ್ದು. ಈಗ ನಮ್ಮ ಗುರುಗಳು ಹೇಳ್ತಾ ಬರ್ತಾರಲ್ಲ, ಈಗ ನಾವು ಯಾವುದೋ ಒಂದು ದೊಡ್ಡ, ಈಗ ಅಮೆರಿಕ ಹೋಗ್ಬೇಕಾದ್ರೆ ಈಗ ನಾವು ಮನೆಯಿಂದ ಅಮೆರಿಕ ಹೋಗ್ಬೋದಾ? ಅಮೆರಿಕ ಹೋಗ್ಬೇಕಾದ್ರೆ ನಾವು ಮನೆಯಿಂದ ಹೋಗ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಆ ಒಂದು ಸ್ಥಳಕ್ಕೆ ಹೋಗ್ಬೇಕಂದ್ರೆ ನಾವೀಗ ಇಲ್ಲಿಂದ ಒಂದು ಗಾಡಿ ತಗೊಂಡು ಬಸ್ ಸ್ಟ್ಯಾಂಡ್ ನಾವು ಬೆಳಗಾವ್ ಹೋಗ್ಬೇಕಂದ್ರೆ ಬೆಳಗಾವ್ ಬಂದು ಅಲ್ಲಿಂದ ವಿಮಾನ ನಿಲ್ದಾಣದಿಂದ ನಾವು ವಿಮಾನ ಹತ್ತಿ ಅಮೆರಿಕಾಗೋ ಎಲ್ಲಿ ಹೋಗ್ಬೋದು ನಾವು. ಹಂಗ ಇವ್ ಹೆಂಗ ನಮಗ ಈ ಒಂದು ಸಾಧನೆಗಳಾಗ್ತವೆ, ಹಂಗ ಆ ಪೂರಕವಾದ ಸಾಧನೆಗಳು ಯಾವಪ್ಪ ಅಂದ್ರೆ ಈ ಇಷ್ಟಲಿಂಗ ಅಂತಕ್ಕಂಥದ್ದು. ಅಂದ್ರೆ ಅನೇಕದಿಂದ ಏಕದೆಡೆಗೆ ಹೋಗುವಂತ ಈ ಒಂದು ಮಾರ್ಗ ಅಂತ, ಸ್ಥೂಲದಿಂದ ಸೂಕ್ಷ್ಮದೆಡೆಗೆ ಹೋಗುವಂತ ಈ ಮಾರ್ಗ ಯಾವ್ದಪ್ಪ ಅಂತಂದ್ರೆ ಇದು ಆಧ್ಯಾತ್ಮಿಕ. ಅದಕ್ಕೆ ನಾವು ಈ ಸ್ಥೂಲವನ್ನು ಮೊದಲು ತಿಳ್ಕೋಬೇಕು. ಅಂದ್ರೆ ಅನೇಕ ಏನದಾವೆಲ್ಲ ಇವೆಲ್ಲ ಅನೇಕವನ್ನು ತಿಳಿದುಕೊಂಡು, ಅಂದ್ರೆ ಕರ್ಮಕಾಂಡ, ಉಪಾಸನ ಕಾಂಡ ಇವೆಲ್ಲ ತಿಳ್ಕೊಂಡು ಆನಂತರ ಕೊನೆಗೆ ಜ್ಞಾನಕ್ಕೆ ಹೋಗ್ಬೇಕು. ಮತ್ತು ಗುರು ಹೇಳ್ತಾರೆ, ಜ್ಞಾನ ಅಷ್ಟ ಅಲ್ಲ, ಈ ಕರ್ಮಕಾಂಡ, ಉಪಾಸನ ಕಾಂಡ, ಜ್ಞಾನಕಾಂಡ ಎಲ್ಲವನ್ನು ಮೀರಿ ಮತ್ತೆ ನಾವಾಗುವಂತ ಅಖಂಡ ಇರುವಿಕೆನದಲ್ಲ, ಅದೇ ನಾನಾಗಬೇಕು, ಆ ಪರಬ್ರಹ್ಮವೇ ನಾವಾಗಬೇಕು ಅಂತಕ್ಕಂಥದ್ದನ್ನ ಹೇಳ್ತಾ ಬರ್ತಾರೆ. ಅದಕ್ಕೆ ಬರೀ ಅದನ್ನ ಧ್ಯಾನ ಮಟ್ಟದಲ್ಲಿ ಅದನ್ನ ತಿಳ್ಕೊಂಡು ನಾವೇನಾಗ್ತೀವಿ, ಅಲ್ಲೇ ಉಳಿದು ಬಿಡ್ತೀವಿ. ಮುಂದೆ ಅದಕ್ಕೆ ಭಾನ ಆಗ್ಬೇಕಂತಂದ್ರೆ ಮೊದಲು ಈ ಸಂಸ್ಕಾರ ಆಗಿರ್ಬೇಕು. ಈ ಸಂಸ್ಕಾರ ಆಗಿತ್ತಪ್ಪ ಅಂತಂದ್ರೆ ಅದು ಸಹಜವಾಗಿ ಭಾನ ಆಗಿ ನಮಗ ಒಳಗೆ ಪಚನ ಆಗ್ತದೆ ಅಂತಕ್ಕಂಥದ್ದು. ಆದ್ರೆ ಇದು ಸಂಸ್ಕಾರನೇ ಇಲ್ಲ, ಏನೂ ಇಲ್ಲ ಅಂತಂದ್ರೆ ಅದು ಸಾಧ್ಯ ಆಗ್ಲಿಕ್ಕಿಲ್ಲ ಅಂತ. ಅದಕ್ಕೆ ಗುರುಗಳು ನಮಗೆ ಈ ಇಷ್ಟಲಿಂಗವನ್ನ ನೀವು ಪ್ರಾತ್ಯಕ್ಷಿಕೆ ತಗೊಳ್ರಿ ಅಂತ ಹೇಳಿದಾಗ, ಅದಕ್ಕೆ ಈ ಪ್ರಾತ್ಯಕ್ಷಿಕೆಯನ್ನ ಮುಂದಿನ ವಾರ ನೋಡೋಣ ನಾವ. ಅದಕ್ಕೆ ಆ ಒಂದು ಪ್ರಾತ್ಯಕ್ಷಿಕೆಗೆ ಬೇಕಾದಂತ ಕೆಲವು ಮಂತ್ರಗಳನ್ನ ಈ ವಾರ ನಿಮಗೆ ಕಳಿಸುವಂತ ಒಂದು ವ್ಯವಸ್ಥೆ ಮಾಡ್ತೀವಿ ನಾವು. ಈ ಒಂದು ವೇದ ಕಲಿಬೇಕಾದ್ರೆ ನಮ್ಗೆ ಇಲ್ಲಿ ಬರ್ತವೆ ಏನೋ ಶಿಕ್ಷಾ, ವ್ಯಾಕರಣ, ಛಂದಸ್ಸು, ನಿರುಕ್ತ, ಜ್ಯೋತಿಷ, ಕಲ್ಪಶಾಸ್ತ್ರ ಅಂತೇಳಿ 6 ಅಂತ ವೇದಾಂಗಗಳು, 6 ವೇದಾಂಗಗಳು ಅಂತ ಇರ್ತವೆ. ಇದರಲ್ಲಿ ಸಂಕ್ಷಿಪ್ತವಾಗಿ ನಾವು ಈ ಮಂತ್ರವನ್ನ ಯಾವ ತರ ಹೇಳಬೇಕು, ದೀರ್ಘ, ಸ್ವರ, ಹ್ರಸ್ವ, ಉದಾತ್ತ, ಅನುದಾತ್ತ ಅಂತ ಬರ್ತಾವ ಉಚ್ಚಾರಣೆ, ಇದು ಹೆಂಗ್ ಮಾಡ್ಬೇಕು ಅಂತಕ್ಕಂಥದ್ದು. ಆಮೇಲೆ ಈ ವ್ಯಾಕರಣ ಶುದ್ಧವಾಗಿ ನಾವು ಹೇಳಬೇಕು, ಅದನ್ನ ಸ್ಪಷ್ಟವಾಗಿ, ಅಂದ್ರೆ ವಿಭಕ್ತಿ, ವಚನ, ಸಂಧಿ ಅಂತ ಹೇಳ್ತೀವಿ ನಾವು. ಈ ಬಗ್ಗೆ ಸಹಜವಾಗಿಂತ ಒಂದು ಸಂಕಲ್ಪ
ವ್ಯಾಕರಣ ಅಂತೇಳಿ. ಇನ್ನೊಂದು ಬರ್ತದೆ ಛಂದಸ್ಸು ಅಂತೇಳಿ. ಈ ಛಂದಸ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಅಂದ್ರ ಈ ನಮ್ಮ ಶ್ಲೋಕದಲ್ಲಿ ನಾವೇನು ಯಾವುದೋ ಒಂದು ಶ್ಲೋಕ ಉಚ್ಚಾರಣೆ ಮಾಡ್ತೀವಲ್ಲ, ಆ ಶ್ಲೋಕದಲ್ಲಿ ಆ ಉಚ್ಚಾರಣೆಯಲ್ಲಿ ಆ ಛಂದದಲ್ಲಿ ಈಗ ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವೋ ಸದಾ ಮಹೇಶ್ವರ ಅಂತ ಹೇಳ್ತೀವಿ ನಾವು. ಗುರು ಸಾಕ್ಷಾತ್ ಪರಬ್ರಹ್ಮ ಅಂತ ಹೇಳ್ತೀವಿ. ಅಂದ್ರೆ ಯಾವ ವರ್ಣದಲ್ಲಿ ಯಾವ ಛಂದಸ್ಸಿಗೆ ಸಂಬಂಧಿಸಿದ್ದು ಅಂತಕ್ಕಂಥದ್ದನ್ನ ತಿಳ್ಕೋಬೇಕು ನಾವು. ಅಂದ್ರೆ ಛಂದಸ್ಸು ಇದ್ರೆ ಮಾತ್ರ ಆ ಶ್ಲೋಕ, ಆ ಒಂದು ಮಂತ್ರಕ್ಕೆ ಶೋಭೆ ಅಂತಕ್ಕಂಥದ್ದು. ಇದು ಛಂದಸ್ ಅಂತ ಆಯ್ತು. ಇನ್ನು ನಿರುಕ್ತ ಅಂತ ಬರ್ತದೆ. ನಿರುಕ್ತ ಅಂತಂದ್ರೆ ಏನು? ಈಗ ವರ್ಣದಲ್ಲಿ ಉತ್ಪತ್ತಿ ಆಯಿತು ಯಾವುದು ಕಠಿಣ ಶಬ್ದಗಳನ್ನ ತೋರಿಸ್ಕೊಡೋದಕ್ಕೆ ಇದಕ್ಕೆ ನಿರುಕ್ತ ಅಂತ ಹೇಳ್ತಾರೆ. ಅಂದ್ರೆ ಈ ಪದ ಯಾವ ಧಾತುವಿನಿಂದ ಉತ್ಪತ್ತಿ ಆಯಿತು ಅಂತ ತಿಳಿಸೋದೆ ಯಾವುದು ನಿರುಕ್ತ ಅಂತ ಬರ್ತದೆ. ಇವೆಲ್ಲ ನಿಮಗೆ ನಾನು ವಾಟ್ಸಪ್ ಕಳಿಸ್ತೀನಿ ಅಥವಾ ನಿಮಗೆ ಪ್ರತಿಯನ್ನು ಕೊಡೋದು ವ್ಯವಸ್ಥೆ ಆಗ್ತದೆ. ಸಂಕ್ಷಿಪ್ತ ಒಂದಿಷ್ಟು ತಿಳ್ಕೊಳ್ಳೋಣ. ಇನ್ನ ಜ್ಯೋತಿಷ್ಯ ಅಂತ ಬರ್ತದೆ. ಇದು ವೇದಾಂಗದಲ್ಲಿ 5ನೇ ಒಂದು ಅಂಗ ಜ್ಯೋತಿಷ್ಯ ಅಂತ ಬರ್ತದೆ. ಅಂದ್ರೆ ನಾವು ಯಾವುದೇ ಪೂಜಾ ಪಾಠ ಸಂಕಲ್ಪ, ಯಾವುದೋ ಒಂದು ಸರ್ಕಾರ ಪೂಜೆ ಇರ್ಬೋದು, ವರ್ಷಂಕರ ಪೂಜೆ ಇರ್ಬೋದು, ಮತ್ತೇನೋ ಪೂಜೆ ಮಾಡ್ತಿರ್ತೀವಿ ನಾವು. ಈ ಪೂಜಾ ಪಾಠದ ಬಗ್ಗೆ ಸುಮುಹೂರ್ತ ದುಮುಹೂರ್ತ ಅಂತೇಳಿ ತಿಳಿಸ್ಕೊಡುವಂಥದ್ದು ಯಾವ್ದಪ್ಪ ಅಂದ್ರೆ ಅದು ಅನುಕೂಲ ಪ್ರತಿಕೂಲ ಯಾವ್ದಿದೆ ಅಂತ ತಿಳಿಸ್ಕೊಡೋದೇ ಈ ಜ್ಯೋತಿಷ ಅಂತಕ್ಕಂಥದ್ದು. ಇಂಥ ಸಂದರ್ಭಗಳಿಗೆ ಇಂಥವ್ ಮಾಡ್ರಿ ಅಂತಕ್ಕಂಥದ್ದು ಇದನ್ನು ತಿಳ್ಕೊಂಡಿರ್ಬೇಕು. ಅಂದ್ರೆ ಭೂತ, ಭವಿಷ್ಯತ್ ಕಾಲ, ವರ್ತಮಾನ ಅದೆಲ್ಲ ನೋಡ್ತೀವಿ ನಾವು. ಈ ಪಂಚಾಂಗಗಳು ಅಂತಕ್ಕಂಥದ್ದು ಯಾವುವು ವಾರ, ನಕ್ಷತ್ರ, ತಿಥಿ, ಯೋಗ, ಕರಣ ಅಂತಕ್ಕಂಥವು ಇವು ಜ್ಯೋತಿಷ್ಯ ಅಂತಕ್ಕಂಥ ಬರ್ತದೆ. ಸಂಕ್ಷಿಪ್ತವಾಗಿ ಇದನ್ನು ಕೂಡ ನಾವು ನಮ್ಮ ಅನುಭವದಲ್ಲಿ ಇರಬೇಕು, ತಿಳ್ಕೊಂಡಿರ್ಬೇಕು. ಇನ್ನು 6ನೇ ಅಂಗ ಕಲ್ಪಶಾಸ್ತ್ರ ಅಂತ ಬರ್ತದೆ. ಕಲ್ಪ ಅಂತಂದ್ರೆ ವಿಧಿ ಅಂತ. ಕಲ್ಪ ಅಂತಂದ್ರೆ ವಿಧಿ. ಇದರಲ್ಲಿ 2 ಪ್ರಕಾರ ನೋಡ್ತೀವಿ ಕಲ್ಪಗಳನ್ನ. ಯಾವ 2 ಪ್ರಕಾರಪ್ಪ ಅಂತಂದ್ರೆ ಒಂದು ಹವ್ಯಕಲ್ಪ ಅಂತ ಹೇಳ್ತಾರೆ. ಅದರಲ್ಲಿ ಹವ್ಯಕಲ್ಪ ಅಂತಾರೆ ಈ ಪೂಜಾ ಪಾಠದಲ್ಲಿ ಅಥವಾ ಯಾವುದೋ ಒಂದು ಪೂಜೆಯಲ್ಲಿ ಮತ್ತ ಮದುವೆ ಇರ್ಬೋದು, ಹೋಮ ಮಾಡ್ತೇವಿ ಅಥವಾ ರುದ್ರಾಭಿಷೇಕ ಮಾಡ್ತೀವಿ, ನವಗ್ರಹ ಪೂಜೆ ಮಾಡ್ತೀವಿ, ಇತ್ಯಾದಿ ವಿಧಿವಿಧಾನಗಳು ಹೇಳ್ತೀವಿ ನಾವು. ಎಲ್ಲ ವಿಧಿವಿಧಾನ ಹೇಳುವುದಕ್ಕೆ ಹವ್ಯಕಲ್ಪ ಅಂತ ಕರೀತಾರೆ. ಇನ್ನೊಂದು ಬರ್ತದ್ರೊಳಗೆ ಕವ್ಯಕಲ್ಪ ಅಂತೇಳಿ. ಅಂದ್ರೆ ಈಗ ನಾವು ಕವ್ಯಕಲ್ಪ ಅಂದ್ರೆ ನಾವು ಪುಣ್ಯತಿಥಿಗಳನ್ನ ಮಾಡ್ತೀವಲ್ಲ, ಪಿಂಡ ಪ್ರದಾನ ಮಾಡ್ತಾರೆ ಕೆಲವು ಕಡೆ ಶ್ರಾದ್ದ ವಿಧಿಗಳನ್ನ. ಈಗ ಆ ಒಂದು ಕಾರ್ಯ ಯಾವುದೇ ಆಗಿರಲಿ, ಪಿಂಡ ಪ್ರದಾನ, ಶ್ರಾದ್ದ, ಪುಣ್ಯತಿಥಿ ಏನಿರಲಿ, ಅದರ ವಿಧಿವಿಧಾನಗಳನ್ನ ಈ ಕವ್ಯಕಲ್ಪ ಅಂತಕ್ಕಂಥದ್ದು ತಿಳಿಸ್ತದೆ ಅಂತಕ್ಕಂಥದ್ದು. ಹಂಗ ಈ ಒಂದು ಅಂಗಗಳನ್ನ ಒಂದಿಷ್ಟು ತಿಳ್ಕೊಂಡಿರ್ಬೇಕು ಅಂತಕ್ಕಂಥದ್ದು. ಆಮೇಲೆ ಈ ಒಂದು ಪೂಜೆಯಲ್ಲಿ ನಾವು ಪಂಚೋಪಚಾರ ಪೂಜೆ ಜೊತೆಗೆ ನಾವು ರುದ್ರವನ್ನು ಕೂಡ ಹೇಳಬಹುದು. ಯಾಕಂದ್ರೆ ಮೊದಲೆಲ್ಲ 4 ವೇದಗಳನ್ನ ಹೇಳ್ತಿರುತ್ತೆ. 4 ವೇದಗಳನ್ನ ಪಠನ ಮಾಡ್ತಿದ್ರು. ಅದಕ್ಕೆ ಕೆಲವೊಬ್ಬರಿಗೆ ಚತುರ್ವೇದಿ ಅಂತ ನಾವು ಕೇಳ್ತೀವಿ, ಕೇಳ್ತೀವಿ ನೋಡ್ರಿ. ಚತುರ್ವೇದಿ, ತ್ರಿವೇದಿ, ದ್ವಿವೇದಿ ಅಂತೇಳಿ. ಹಂಗ ಆ 4 ವೇದಗಳನ್ನ ಪಠನ ಮಾಡ್ತಿದ್ರು. ಬರ್ತಾ ಏನಾಯ್ತು, 4 ವೇದಗಳನ್ನ ಪಠನ ಮಾಡಕ್ ಆಗ್ಲಿಲ್ಲ. ಮತ್ತೊಂದಿಷ್ಟ ಅವ್ರಿಗೆ ಕನ್ಸೆಷನ್ ಕೊಟ್ರು. ಏನು, 3 ಮಾಡು. ಅದು 3 ಆಗ್ಲಿಕ್ಕಿಲ್ಲ, ಕಡೆಗೆ 2 ಮಾಡು. 2 ಅದು ಸಾಧ್ಯ ಇಲ್ಲ. ಯಾಕಂದ್ರೆ ಅಷ್ಟೊಂದು ಪ್ರಾಪಂಚಿಕ ಜೀವನದಲ್ಲಿ ನಾವು ಮುಳುಗ್ಬಿಟ್ಟಿವಿ. ಅದು ಸಾಧ್ಯ ಇಲ್ಲ. ಬರೀ ಅನಾತ್ಮಗಳಲ್ಲೇ ನಾವು ವ್ಯವಹಾರ ಮಾಡ್ತಾ ಹೋದ್ವಿ. ನಾವು ಆ ಪಾರಮಾರ್ಥಿಕವನ್ನ ಮರ್ತೀವಿ. ಕಡೆಗೆ ಮತ್ತೊಂದು ಮಾತು ಇನ್ನಷ್ಟು ಕನ್ಸೆಷನ್ ಕೊಟ್ರು. ಆಯ್ತು, ಇದರಲ್ಲಿರ್ತಕ್ಕಂಥ ಈ ವೇದಗಳ ಕೊನೆಯಲ್ಲಿರ್ತಕ್ಕಂಥ ರುದ್ರ ಅಂತ ಬರುತ್ತದೆ. ರುದ್ರ ನವಾಕ, ನಮಕ ಮತ್ತು ಚಮಕ ಅಂತ ಅವ ಹಣ್ಣೊಂದು ಇವ ಹಣ್ಣೊಂದು ಅಷ್ಟಾದ್ರು ಹೇಳ್ರಪ್ಪ ಅಂತಂದ್ರು. ಸರಿ ಅಂತ ಹೇಳುವಾಗ ಅದು ಮುಂದೆ ಸಾಧ್ಯ ಆಗಲಿಲ್ಲ ಮನುಷ್ಯನಿಗೆ. ಯಾಕಂದ್ರ ಇನ್ನೂ ಸಂಸಾರದಲ್ಲಿ ಮುಳುಗಿಬಿಟ್ಟ. ಅದಕ್ಕ ಸರಿ ಆಯ್ತು, ಈ ರುದ್ರ ಹೇಳಲಿದ್ದ ಇದರಲ್ಲಿ 8ನೇ ಅಣುವಾಕ ಅಂತ ಬರ್ತದ, ಅದನ್ನಾದ್ರೂ ಹೇಳಪ್ಪ ಅಂತಂದ್ರು. 8ನೇ ಅಣುವಾಕ ಅದು ಕಠಿಣ ಶಿಷ್ಯ, ಅದು ಅಷ್ಟು ಟೈಮ್ ಇಲ್ರಿ ಅಂತ. ಹಾಗಿದ್ರೆ ಈ 8ನೇ ಅಣುವಾಕ ಏನ್ ಹೇಳ್ತದಪ್ಪ ಅಂತಂದ್ರೆ ನಮ ಸೋಮಾಯ ಚ ರುದ್ರಾಯ ಚ ನಮ ಶಿವಾಯ ಚ ಶಿವತರಾಯ ಚ ನಮ ಶಿವಾಯ ಚ ನಮ ಶಿವಾಯ ಅಂತ ಪಂಚಾಕ್ಷರಿ ಮಂತ್ರ. ಅದನ್ನಾದ್ರೂ ಕೂಡ ಹೇಳಪ್ಪ ಅಂತ ಹೇಳಿದ್ರು. ಹಿಂಗ ಒಂದೊಂದೊಂದೊಂದು ನಮಗ ಆ ಒಂದು ಕನ್ಸೆಷನ್ ಕೊಡ್ತಾ ಬರ್ತಾ ಹೋದ್ರು. ಅಂದ್ರೆ ಅದಕ್ಕ ಈ
ಅಂತಂದ್ರೆ ಯಾವ್ದು ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾವ್ದೊಂದು ಅಡಿಗೆ ಮಾಡಬೇಕಾದ್ರೆ ಸಾಕಷ್ಟು ಸಾಮಗ್ರಿಗಳನ್ನ ನಾವು ತಗೊಂಡು ಬರ್ಬೇಕಾಗ್ತದೆ, ಹೌದಾ? ಅದಕ್ಕೆ ಸಾಮಗ್ರಿಗಳು ಬೇಕಾದ್ರೆ ಏನೇನು ಬೇಕು ಆ ಸಾಮಗ್ರಿಗಳು ಎಲ್ಲ ನಮ್ಗೆ ಹೇಳ್ತೀವಿ ನಾವು. ಆ ಸಾಮಗ್ರಿಗಳನ್ನ ಎಲ್ಲ ಅಚ್ಚುಕಟ್ಟಾಗಿ ಆದಷ್ಟು ಶುಭ್ರ ವಸ್ತ್ರವನ್ನು ಧರಿಸಿಕೊಂಡು, ಆಮೇಲೆ ಆದಷ್ಟು ಬಿಳಿ ವಸ್ತ್ರವನ್ನ ಧರಿಸಿಕೊಂಡು ಕುಳಿತುಕೊಂಡು ನಿಮ್ಮ ಸುತ್ತು ಎಲ್ಲ ಆ ಎಲ್ಲ ಪರಿಕರಗಳನ್ನ ಇಟ್ಕೊಂಡಿರ್ಬೇಕು. ಅವು ಇವೆ ಪಂಚೋಪಚಾರ ಇರ್ಬೋದು, ಷೋಡಶೋಪಚಾರ ಇರ್ಬೋದು, ಅಷ್ಟೋಪಚಾರ ಇರ್ಬೋದು, ಇವೆ ಎಲ್ಲಂದು ಇದ್ದಿರ್ತವೆ. ಅವು ಭಸ್ಮ, ಗಂಧ, ಆಮೇಲೆ ಅಕ್ಷತೆ, ಪತ್ರಿ, ಹೂವ, ಉದುಬತ್ತಿ, ಕರ್ಪೂರ, ಏನೆಲ್ಲದರೂ ಭಸ್ಮ ಅಂತೂ ಇದ್ದೇ ಇರ್ತದೆ, ನೀರಂತೂ ಇದ್ದೇ ಇರ್ತದೆ. ಯಾಕಂದ್ರೆ ಎಲ್ಲಾ ಸಾಮಗ್ರಿಗಳಲ್ಲಿ ಶ್ರೇಷ್ಠವಾದ ಯಾವ್ದಪ್ಪ ಅಂತಂದ್ರೆ, ಶ್ರೇಷ್ಠ ಅಂದ್ರೆ ಯಾವ್ದ್ರಿ? ಎಲ್ಲಾ ಸಾಮಗ್ರಿಗಳ ಅತ್ಯಮೂಲ್ಯ ಅದು ಇರಲೇಬೇಕು. ಅದು ಅಲ್ಲಿ ಭಸ್ಮ ಅಂತೂ ಬೇಕೇ ಬೇಕ್ರಿ. ಎಲ್ಲಕ್ಕಿಂತ ಮುಖ್ಯವಾಗಿರ್ಬೇಕಾದದ್ದು ನೀರು ಬೇಕ್ರಿ, ಹೌದಲ್ರಿ? ಇರ್ಬೇಕಂದ್ರ ಅಲ್ಲಿ ನೀ ಇರಬೇಕು ಅಂತಕ್ಕಂಥದ್ದು. ಎಲ್ಲ ಸಾಮಗ್ರಿಗಳಿನ ಅವಶ್ಯಕತೆ ಅಷ್ಟೊಂದಿಲ್ಲ. ಅದಕ್ಕಿಂತ ಪೂರ್ವದಲ್ಲಿ ಸಾಮಗ್ರಿಗಳು ಬೇಕು, ಎಲ್ಲಕ್ಕಿಂತ ಅಲ್ಲಿ ನೀ ಇರಬೇಕು ಅಂತ, ಮತ್ತೆ ನೀರು ಬೇಕು ಅಂತ. ಆ ನೀರನ್ನ ನೀ ಅಂತಂದ್ರೆ ನೀ ಇರ್ಬೇಕಂತ. ಆ ಪೂಜೆಯಲ್ಲಿ ಆ ಲಿಂಗವೇ ನೀನಾಗಿರ್ಬೇಕು, ನೀನೇ ಲಿಂಗವಾಗಿರ್ಬೇಕು. ನಾವ್ ಹೇಳ್ತೀವಲ್ಲ, ಯಾರ ಮನೆಗೆ ಬಂದ್ರ ಒಳಗೆ ನಾವು ಪೂಜೆ ಮಾಡ್ಕೊತಿರ್ತೀವಿ. ನಮ್ಮ ಮಕ್ಕಳಾಗ್ಲಿ ನಮ್ಮ ಹೆಂಡತಿ ಆಗ್ಲಿ ಹೇಳ್ತಿರ್ತಾರ, ಏನ್ ಮಾಡ್ಕೋತಾರ, ಎಲ್ಲಿದಾರ್ರಿ ಅಂದ್ರೆ ಲಿಂಗ ಪೂಜೆ ಮಾಡ್ಕೊಳ್ತಾರ, ಲಿಂಗ ಪೂಜೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಅಂತಕ್ಕಂಥದ್ದು ಹೇಳ್ತೀವಿ ನಾವು. ಲಿಂಗ ಪೂಜೆ ಮಾಡತ್ತಾರಂತಲ್ಲ, ಮಾಡ್ಕೊಳ್ತಾ ಇದ್ದಾರೆ ಅಂತೇಳಿ. ಹಂಗ ಈ ಒಂದು ಲಿಂಗ ಪೂಜೆಗೆ ಏನು ಬೇಕಂದ್ರೆ ಅಲ್ಲಿ ನಾವಿರಬೇಕು ಅಂತ, ಅದರಲ್ಲಿ ನಾವು ತಲ್ಲಿನರಾಗಿರ್ಬೇಕು ಅಂತ ಅನುಸಂಧಾನ ಮಾಡ್ತಾ ಇರಬೇಕು ಅಂತ. ಮತ್ತ ಹಿಂಗ ಬಾಯವಾಗಿ ನೋಡಿದ್ರೆ ನೀರನ್ನು ಬೇಕು. ಪ್ರಥಮದಲ್ಲಿ ನೀರಷ್ಟಾದ್ರೂ ಇರಲೇಬೇಕು. ಮತ್ತ ನೀರಿನಿಂದನ ಈ ಪೂಜೆ ಮಾಡ್ಲಿಕ್ಕೆ ಸಾಧ್ಯದೇನೋ ಇಲ್ಲ. ಆ ನೀರು ಏನದ ಅದೊಂದು ದ್ರವಾದು. ಆ ನೀರನ್ನ ಏನ್ ಮಾಡ್ಬೇಕು, ನಾವ ಶುದ್ಧೀಕರಣ ಮಾಡ್ಕೋಬೇಕು. ಶುದ್ಧೀಕರಣ ಯಾವ ತರ ಮಾಡ್ಕೋಬೇಕು? ಕಲಶಸ್ಯ ಮುಖೇ ರುದ್ರಸ್ಯ ಅಂತೇಳಿ ಮಂತ್ರದ, ಅಥವಾ ಇನ್ನು ಸಂಕ್ಷಿಪ್ತದ ಗಂಗೆ ಜಮುನೆ ಚ ಗೋದಾವರಿ ನರ್ಮದೆ ಸಿಂಧು ಕಾವೇರಿ ಜಲ ಸನ್ನಿಧಿ ಗುರು ಅಂತಕ್ಕಂಥದ್ದು. ಆಮೇಲೆ ಪಂಚಾಕ್ಷರ ಮಂತ್ರದಿಂದ ಒಂದು ಭಸ್ಮದಿಂದ ಆ ಒಂದು ಉದ್ವಲನ ಮಾಡಿ ಅದರಲ್ಲಿ ಓಂಕಾರವನ್ನು ತೆಗೆದು ಆ ಒಂದು ತಂಬ್ರಿಗೆಯೋ ಅಥವಾ ಏನ್ ತಗೊಂಡಿರ್ತಾರೆ ಮೇಲೆ ಕೈ ಮುಚ್ಚಿ ಅದನ್ನ ಮೊದಲು ಶುದ್ಧೀಕರಣ ಮಾಡ್ಕೋಬೇಕು. ಅದೇನಾಗಬೇಕು, ಅದು ಶುದ್ಧ ಉದಕ ಆಗಬೇಕು. ಅದು ಶುದ್ಧೋದಕ ಆಯ್ತಪ್ಪ ಅಂತಂದ್ರೆ ಮುಂದಿನೆಲ್ಲವೂ ಕೂಡ ಆ ಮೊದಲ ನೀರನ್ನು ಯಾಕೆ ಭಗವಂತನಿಗೆ ಮೊದಲ, ಯಾಕಂದ್ರೆ ಅವನು ಭಗವಂತ ಅಭಿಷೇಕ ಪ್ರಿಯ. ಅವನು ನೀರೊಂದು ಸಾಕು, ಅಭಿಷೇಕ ನೀರಿನಿಂದ ಅಭಿಷೇಕ ಮಾಡಿದ್ರೆ ಸಾಕು, ಇನ್ನುಳಿದ ಏನು ಬೇಕಾಗಿಲ್ಲ ಲಿಂಗಯ್ಯನಿಗೆ. ನಮಗಿದ್ರೆ ಎಲ್ಲ ಅವಶ್ಯ ಇದ್ರೆ ಅಷ್ಟೋಪಚಾರ ಷೋಡಶೋಪಚಾರ ತಗೊಳ್ರಿ, ಆದ್ರೆ ನೀರು ಮಾತ್ರ ಅವಶ್ಯವಾಗಿ ಬೇಕೇ ಬೇಕು. ನೀ ಇರಬೇಕು, ಅದ್ರ ಜೊತೆಗೆ ಬಾಯವಂತ ನೀರು ಬೇಕು ಅಂತಕ್ಕಂಥದ್ದು. ಆ ನೀರನ್ನ ಯಾವ ರೀತಿಯಾಗಿ ಶುದ್ಧೀಕರಣ ಮಾಡ್ಕೋಬೇಕು, ಆ ನಂತರ ಇದೆಲ್ಲ ಪ್ರಾತ್ಯಕ್ಷಿಕವನ್ನ ಮುಂದಿನ ವಾರ ನೋಡೋ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ಮಾಹಿತಿಯ ಭಗವಂತನ ಒಂದು ಗುರುಚರಣೆಯಲ್ಲಿ ಅರ್ಪಣೆ ಮಾಡಿ ನನ್ನ ಈ ಮಾತಿಗೆ ಮೊದಲು ಓಂ ಶಾಂತಿ ಶಾಂತಿ ಶಾಂತಿ. ಗುರುಚರಣ. ತುಂಬಾ ಧನ್ಯವಾದಗಳು. ಇದುವರೆಗೆ ಶುದ್ಧ ಬ್ರಹ್ಮ ಸದ್ಗುರು ಶ್ರೀ ಪ್ರಕಾಶ್ ಕಂಬಿ ಗುರುಗಳು ಇಷ್ಟಲಿಂಗದ ಒಂದು ಆರಾಧನೆಯನ್ನ ಹ್ಯಾಕ್ ಮಾಡಬೇಕು ಅನ್ನೋದ ಪದ್ಧತಿಯನ್ನ ಸಂಕ್ಷಿಪ್ತವಾಗಿ ನಮಗೆ ಪರಿಚಯ ಮಾಡಿಕೊಟ್ರು. ಇಷ್ಟಲಿಂಗ ಅಂದ್ರ ಪರಮಾತ್ಮನ ಗುರು ಆಗೈತಿ. ಇದು ಒಂದು ಲಿಂಕ್ ಅಂದ್ರ ಪರಮಾತ್ಮನೊಡನೆ ನಮಗೊಂದು ಸೇತುವೆ ಅಂತೆ. ಇದು ಒಂದು ನಾವು ಪರಮಾತ್ಮನ ಸಂಬಂಧ ಹೊಂದಾಕ ಒಂದು ಸಾಧನ ಆಗೈತಿ. ಜೀವಾತ್ಮ ಪರಮಾತ್ಮರ ಮಧ್ಯದ ಒಂದು ಕೊಂಡಿ ಲಿಂಗ. ಜಗತ್ತಿನ ಸೃಷ್ಟಿ ಪೂರ್ವದಲ್ಲಿನೂ ಸೃಷ್ಟಿ ಕಾಲದಲ್ಲಿಯೇ ಇದ್ದು ಸದಾ ಕಾಲವೂ ಇರುವುದಾಗೈತಿ. ವಿಶ್ವವು ಲಿಂಗಾಕಾರ ಆಗೈತಿ. ನಿರಾಕಾರವಾದ ಪರಮಾತ್ಮ ಲಿಂಗ ರೂಪದಲ್ಲಿ ಪ್ರಥಮವಾಗಿ ಈ ಪ್ರಕಟವಾದ ಅವನನ್ನ ಲಿಂಗ ರೂಪದಲ್ಲಿ ಆರಾಧಿಸ್ತೀವಿ.
ವ್ಯಾಪ್ತಿ ಆಗ್ಯಾನ, ಸನಾತನಿ ಆಗ್ಯಾನ, ನಿತ್ಯ ನೂತನಾಗಿ ಇಷ್ಟಲಿಂಗ ರೂಪದೊಳಗ ನಮ್ಮ ಕಳಸ್ಥಳಕ್ಕ ಬಂದಾನ. ಬಸವಣ್ಣನವರು ಈ ಪರಮಾತ್ಮನನ್ನ ಜಗದಗಲ ಮುಗಿಲಗಲ ಮುಗಿಯಗಲ ಅವನೊಂದು ವ್ಯಾಪಕತ್ವವನ್ನ ನಮ್ಗ ತಿಳಿಸ್ಕೊಟ್ಟಾರ. ತಾಯಿಯ ಗರ್ಭದಲ್ಲಿ ಇರುವಾಗನ 8ನೇ ತಿಂಗಳೊಳಗ ಲಿಂಗ ಧಾರಣೆ ಸಂಸ್ಕಾರ ನಡೀತೈತಿ. ಒಟ್ಟು 16 ಸಂಸ್ಕಾರಗಳನ್ನ ಈ ಒಂದು ಜೀವನಿಗೆ ನೀಡಲಾಗ್ತೈತಿ. ಮಾಂಸಪಿಂಡವನ್ನ ಮಂತ್ರಪಿಂಡವನ್ನಾಗಿಸಿ ಅಂಗ ಗುಣಗಳನ್ನಳಿದು ಲಿಂಗರೂಪಿಯಾಗಿ ಜಗತ್ತನ್ನ ಪ್ರವೇಶಿಸ್ತೈತಿ. ಅಂತಹ ಈ ಸನಾತನ ವೀರಶೈವ ಗುರು ಪರಂಪರೆ ಇದಾಗೈತಿ. ವಿಶೇಷತೆಯ ಧರ್ಮ ಆಗೈತಿ. ಇಷ್ಟಲಿಂಗಕ್ಕ ಈ ಪರಮಾತ್ಮನ ಕುರುಹಾಗಿ ಸೂಕ್ಷ್ಮವಾಗಿ ವಿಶ್ವವ್ಯಾಪಿಯಾಗಿ ಅದು ಅಣುವಿನಂತನೂ ಸೂಕ್ಷ್ಮವಾಗೈತಿ ಮತ್ತು ವಿಶ್ವವ್ಯಾಪಿಯಾಗಿ ಮಹತ್ತಾಗಿನೂ ಆಗೈತಿ. ನಮ್ಮ ಇಷ್ಟಾರ್ಥವನ್ನು ಸಿದ್ಧಿ ಮಾಡಿಕೊಳ್ಳುವುದನ್ನೇ ಇಷ್ಟಲಿಂಗ ಮೋಕ್ಷದ ಮಾರ್ಗಕ್ಕೂ ಪೂರಕ ಆಗೈತಿ. ಅನೇಕದಿಂದ ಏಕದ ಕಡೆಗೆ ಹೋಗಾಕ ಮಾರ್ಗ ಆಗೈತಿ. ಕರ್ಮ ಉಪಾಸನೆಯನ್ನ ಮಾಡ್ತಾ ಜ್ಞಾನಕ್ಕೆ ಹೋಗಿ ಅರಿವಿನ ಮೂಲಕ ಹೋಗ್ಬೇಕು. ಆದ್ದರಿಂದ ಈ ಇಷ್ಟಲಿಂಗದ ಪರಿಚಯ ಜ್ಞಾನ ನಮ್ಗೆ ಅವಶ್ಯವಾಗಿ ಮಾಡ್ಕೋಬೇಕಾಗ್ತತಿ. ಪೂಜಾ ವಿಧಾನ, ಮಂತ್ರ, ವ್ಯಾಕರಣ, ಛಂದಸ್ಸು, ನಿರುಕ್ತ ಅಂದ್ರೆ ಯಾವ ಧಾತುವಿನಿಂದ ಉತ್ಪತ್ತಿ ಆಯಿತು ಅನ್ನೋದನ್ನ ಪರಿಚಯ ಮಾಡ್ಕೋಬೇಕು. ಜ್ಯೋತಿಷ್ಯ ಅಂದ್ರೆ ಅನುಕೂಲ ಪ್ರತಿಕೂಲಗಳನ್ನ ನಮಗೆ ತಿಳಿಸ್ಕೊಡ್ತೈತಿ. ವಾರ, ತಿಥಿ, ನಕ್ಷತ್ರ, ಯೋಗ, ಕರಣ, ಕಲ್ಪ. ಈ ಕಲ್ಪದೊಳಗೆ 2 ಪ್ರಕಾರ, ಹವ್ಯಕಲ್ಪ ಮತ್ತು ಕವ್ಯಕಲ್ಪ. ಅಂಗಗಳನ್ನ ತಿಳ್ಕೋಬೇಕು. ಮಂತ್ರಗಳೊಂದಿಗೆ ರುದ್ರ, ನಮಕ, ಚಮಕ, ಅನುವಾಕ, ಈ ಪಂಚಾಕ್ಷರಿ ಮಂತ್ರದ ಮಹತ್ವ, ಸಾರವನ್ನ ನಮ್ಗೆಲ್ಲ ಗುರುಗಳು ಮುಂದಿನ ಅವಧಿಯಲ್ಲಿ ತಿಳಿಸ್ಕೊಡ್ತಾರ. ಪೂಜೆಗೆ ಎಲ್ಲ ಸಾಮಗ್ರಿಗಳಿಂದಲೂ ಮೊದಲ ನೀರು ಇರ್ಬೇಕಾಗ್ತತಿ. ಲಿಂಗ ಪೂಜೆಗೆ ನೀರನ್ನ ಶುದ್ಧೀಕರಣ ಮಾಡ್ಕೋಬೇಕು. ಆ ಶುದ್ಧೀಕರಣದ ವಿಧಾನವನ್ನು ನಮಗ ಮುಂದಿನ ವಾರ ಗುರುಗಳು ತಿಳಿಸ್ಕೊಡ್ತಾರ. ಲಿಂಗ ಪೂಜೆ ಮಾಡೋದಲ್ಲ, ಅದು ಮಾಡ್ಕೊಳ್ಳೋದು. ಈ ಪ್ರಕಾರ ನಮ್ಗೆ ಒಂದು ಲಿಂಗದ ಮಹತ್ವವನ್ನ ನಮ್ಗೆ ತಿಳಿಸ್ಕೊಟ್ರು. ಅವರಿಗೆ ಅನಂತ ಧನ್ಯವಾದಗಳು. ಧನ್ಯವಸ್ಮಿ ಧನ್ಯವಸ್ಮಿ ಧನ್ಯವಸ್ಮಿ. ಒಳ್ಳೆಯದಾಯ್ತು. ಇನ್ನು ಮುಂದೆ ಶುದ್ಧ ಬ್ರಹ್ಮಣ ಸದ್ಗುರು ಶ್ರೀ ಮಹಾಂತೇಶ್ ಪಾಟೀಲ್ ಗುರುಗಳು ಯೋಗ ಪ್ರಾಣಾಯಾಮ ಇದ್ರ ಬಗ್ಗೆ ನಮ್ಗ ಮಾಹಿತಿಯನ್ನು ಕೊಡ್ಬೇಕು.